ಕಬಡ್ಡಿ ಕ್ಯಾಪ್ಟನ್ ಅರ್ಜುನ ತಂಡದ ಸ್ಟಾರ್ ಪ್ಲೇಯರ್ ಕೃಪಾ ಸಾಗರ್. ಸಬ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ ಕೃಪಾ ಸಾಗರ್ ಪಂದ್ಯದ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ಒಂದು ಎಂಟಿ ರಾಡ್ನಿಗೆ ವಾಪಸ್ ಆದ್ರೆ ಈ ಬಾರಿ ಸುಶಾಂತ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್, ರೈಟ್ ಕಾರ್ನರ್ ಭಾಗದಲ್ಲಿ ಆಕಾಶ್ ಬ್ರೌನ್. ಸಾಮಾನ್ಯವಾಗಿ ಪಂದ್ಯದ ಆರಂಭಿಕ ಹಂತದಲ್ಲಿ ಎಂಟಿ ರೈಡ್ಗಳನ್ನು ಹೆಚ್ಚಾಗಿ ಕಾಣಬಹುದು. ಈ ಬಾರಿ ಕ್ಯಾಪ್ಟನ್ ಅರ್ಜುನ ತಂಡದ ಕಾಫಿನಾಡು ಚಿಕ್ಕಮಗಳೂರು ಮೂಲದ ದೇವು ರಕ್ಷಿತ್ ಪೂಜಾರಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ, ಮೈಸೂರು ಜಿಲ್ಲೆ ಕಂಡಂತ ಒಬ್ಬ ಶ್ರೇಷ್ಠ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಬಂಗಾರದ ಪದಕವನ್ನು ಪಡ್ಕೊಂಡಂತ ಒಬ್ಬ ಶ್ರೇಷ್ಠ ಆಟಗಾರ ರಕ್ಷಿತ್ ಪೂಜಾರಿ ಅದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಕೃಪಾ ಸಾಗರ್ ರೈಟ್ ಕಾರ್ನರ್ ಭಾಗದಿಂದ ಹರೀಶ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಚೈನ್ ಟ್ಯಾಕಲ್. ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಹರೀಶ್ ನಂಬರ್ 3ರಲ್ಲಿ ಥರ್ಡ್ ರೈಡ್ ಡೂ ಆರ್ ಡೈ. ರಕ್ಷಿತ್ ಪೂಜಾರಿ ಕರೋ ಯಮ್ಮರು ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಕವರ್ ಭಾಗದಲ್ಲಿ ಶಿವ ಹಾಗೂ ಮಹೇಶ್. ಬಾರಿ ಅದ್ಭುತವಾದ ಬ್ಲಾಕ್ ಹಾಗೂ ಡ್ಯಾಶ್. ತೀರ್ಪುಗಾರರು ತೀರ್ಮಾನ ನೀಡ್ತಾರಲ್ಲ, ಆಟಗಾರರು ಯಾವುದೇ ರೀತಿಯಾದಂತಹ ವಾದ ವಿವಾದಕ್ಕೆ ಒಳಗಾಗೋದು ಬೇಡ. ಅನುಭವಿ ತೀರ್ಪುಗಾರರು ಇದ್ದಾರೆ. 2-1 in favor of ಕ್ಯಾಪ್ಟನ್ ಅರ್ಜುನ. ಕ್ಯಾಪ್ಟನ್ ಅರ್ಜುನ ತಂಡದ ಕೃಪಾ ಸಾಗರ್ ಲೆಫ್ಟ್ ಕಾರ್ನರ್ ಭಾಗದಿಂದ ಸಂಜಯ್ ಡಬಲ್ ಟೈ ಹೋಲ್ಡ್. ಅದ್ಭುತವಾದಂತಹ ಟ್ಯಾಕಲ್. ದಾಳಿಗಾರನ ಫುಟ್ವರ್ಕ್ ಅನ್ನ ಗಮನಿಸ್ತಾ ಇದ್ರು. ಸರಿಯಾದ ಸಮಯಕ್ಕೆ ಒಂದೊಳ್ಳೆ ಟ್ಯಾಕಲ್ ಅನ್ನ ತೆಗೆದುಕೊಂಡಿದ್ದಾರೆ. 2-2 ಸಮಬಲ ಹೋರಾಟದಲ್ಲಿ ಪಂದ್ಯ. ರೈಟ್ ಕವರ್ ಭಾಗದಿಂದ ರಾಕೇಶ್ ಹಾಗೂ ಶಿವ ಒಂದೊಳ್ಳೆ. ನಂದೀಶ್ ಅವರು ಕೋಚ್ ಆಯೋಜಿಸುವಂತೆ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಕೆ ಹರೀಶ್ ಗೌಡ್ರವರ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮ MG ಕೊಪ್ಪಲ್ನಲ್ಲಿ ಆಯೋಜನೆಗೊಂಡಿದೆ. ನಾಲ್ಕು 2 ಕ್ಯಾಪ್ಟನ್ ಅರ್ಜುನ ತಂಡದ ಸ್ಟಾರ್ ಪ್ಲೇಯರ್ ಕೃಪಾ ಸಾಗರ್. ಅದು ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ, ಲೆಫ್ಟ್ ರೈಡರ್. ಬೋನಸ್ ಆನ್ ಆಗಿರುವ ಸಂದರ್ಭ ಲೆಫ್ಟ್ ಕವರ್ ಭಾಗದಿಂದ ಶಿವ ಹಾಗೂ ರಾಕೇಶ್ ಬಲಿಷ್ಠವಾದಂತಹ ಒಂದು ಪವರ್ಫುಲ್ ಡ್ಯಾಶ್. 6-2 4 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ. ಕೃಪಾ ಸಾಗರ್ ಈ ಬಾರಿ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು.
ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಕ್ಯಾಪ್ಟನ್ ಅರ್ಜುನ. 12-2 12-2 10 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ. ದಾಳಿಯಲ್ಲಿ ಸಿಕೆ ವಾರಿಯರ್ಸ್ ತಂಡದ ಅರುಣ್, ಒಬ್ಬ ಪ್ರೋ ಕಬಡ್ಡಿ ಆಟಗಾರ, ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಭಾರಿ ರಾಕೇಶ್, ಅದು ಉತ್ತಮವಾದಂತಹ ಆಂಕಲ್ ಹೋಲ್ಡ್. It's 13-2 in favor of Captain Arjuna. ಕಬಡ್ಡಿ ಕ್ರೀಡೆ ಹಾಗೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಕೆಲವೊಮ್ಮೆ ಆಟಗಾರರ ದೇಹಗಳ ನಡುವೆ ಸಂಘರ್ಷದಿಂದ ಕೆಲವೊಮ್ಮೆ ಗಾಯಗಳಾಗುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಆಟಗಾರರು ಸಹ ಸಾಕಷ್ಟು ಫಿಟ್ ಆಗಿರ್ತಾರೆ, ಆದರೂ ಕೆಲವೊಮ್ಮೆ ಇಂಜುರಿ ಆಗುವಂಥದ್ದು ಸಹಜ. ಮತ್ತೊಮ್ಮೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ, ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ ಭಾರಿ ಶಿವ, ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. 13-3 13-3 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. ದಾಳಿಯಲ್ಲಿ ಕೃಪಾ ಸಾಗರ್, ಸಕ್ಕರೆನಾಡು ಮಂಡ್ಯ ಮೂಲದ ಆಟಗಾರ. 6 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಂಜಯ್, ರೈಟ್ ಕಾರ್ನರ್ ಭಾಗದಲ್ಲಿ ಹರೀಶ್ ಬಾರಿ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಲಾಬಿಯನ್ನು ಬಳಸಿಕೊಳ್ತಾ ಅಲ್ಲಿ ದಾಳಿಗಾರ ಎಸ್ಕೇಪ್ ಆಗಿದ್ದಾನೆ. ಮಹಾಪ್ರಭುಗಳೇ, ನೀವೇ ನಿಲ್ಲಿ, ಎಲ್ಇಡಿ ಮುಂದುಗಡೆ ದಯವಿಟ್ಟು ಯಾರು ಸಹ ಹಾಸ್ಯನಾಗಬಾರ್ದು. ದಯವಿಟ್ಟು ದಾಸಿಯವರು ಒಂಟಿ ಕಾಲಲ್ಲಿ ನಿಂತ್ಕೊಬೇಡಿ, ಕಾಲ ಬರುತ್ತೆ. 14-3 ಕ್ಯಾಪ್ಟನ್ ಅರ್ಜುನ ತಂಡದ ಪರವಾಗಿ ಪ್ರತಿಷ್ಠಿತ ಲೀಗ್ ಮಾದರಿಯ ಪಂದ್ಯಾವಳಿಯಲ್ಲಿ ರಕ್ಷಿತ್ ಪೂಜಾರಿ, ಆಕಾಶ್ ಬ್ರಾವ್ ಆಂಕಲ್ ಅಡ್ಡ ಪ್ರಯತ್ನ ಇತ್ತು, ಒಂದು ಉತ್ತಮವಾದಂತಹ ಎಸ್ಕೇಪ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಈ ಬಾರಿ ದೇವು ಟೀಮ್ ಪವರ್ ಸ್ಟಾರ್ ವರ್ಸಸ್ ಜಿಟಿ ಹರೀಶ್ ಗೌಡ ವಾರಿಯರ್ಸ್. ಇವೆರಡು ತಂಡಗಳು ಎರಡು ಬೇಕಾರೆ. ಟೀಮ್ ಪವರ್ ಸ್ಟಾರ್ ವರ್ಸಸ್ ಹರೀಶ್ ಗೌಡ ವಾರಿಯರ್ಸ್. ಕ್ಯಾಪ್ಟನ್ ಸೆಕೆಂಡ್ ಕಾಲ್ ಫಾರ್ ಯು. ಕ್ಯಾಪ್ಟನ್ ಅರ್ಜುನ ಸುದರ್ಶನ್ ಅವರಿಗೆ ಇಲ್ಲಿ ಗ್ರೀನ್ ಕಾರ್ಡ್ ವಾರ್ನಿಂಗ್ ನೀಡ್ತಾ ಇದ್ದಾರೆ. 15-4 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. ದಾಳಿಯಲ್ಲಿ ಸಿಕೆ ವಾರಿಯರ್ಸ್ ತಂಡದ ಸುಶಾಂತ್, 6 ಆಟಕ್ಕೆ ನಡುವೆ ಬೋನಸ್ ಆನ್ ಆಗಿದೆ. ಸಾಕಷ್ಟು ವೇಗದ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಹೋರಾಟ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್, ರೈಟ್ ಇನ್ ಜಾಗದಲ್ಲಿದ್ದಂತ ಪ್ರಮುಖ ದಾಳಿಗಾರ ಕೃಪಾ ಸಾಗರ್ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. 15-5 10 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ.
ವೇಟ್ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. It's 15-6 in favor of Captain Arjuna. Yes, ಉತ್ತಮವಾದಂತಹ ಡೈವಿಂಗ್ ಆಂಕಲ್ ಹೋಲ್ಡ್ ಸುದರ್ಶನ್ ಅವರಿಂದ. ದ್ವಿತೀಯಾರ್ಧದಲ್ಲೂ ಸಹ ಮೇಲುಗೈನ ಸಾಧಿಸಿಕೊಳ್ತಾ ಇದ್ದಾರೆ ಕ್ಯಾಪ್ಟನ್ ಅರ್ಜುನ. ದಾಳಿಯಲ್ಲಿ ಸಿಕೆ ವಾರಿಯರ್ಸ್ ತಂಡದ ಸ್ಟಾರ್ ಪ್ಲೇಯರ್ ರಕ್ಷಿತ್ ಪೂಜಾರಿ ಈ ಪಂದ್ಯದಲ್ಲಿ ತಮ್ಮ ನೈಜ ಆಟವನ್ನು ಕಂಡುಕೊಳ್ಳುವಲ್ಲಿ ಇದುವರೆಗೆ ಯಶಸ್ವಿಯಾಗಿಲ್ಲ. ಆದ್ರೆ ಈ ಬಾರಿ ಒಂದೊಳ್ಳೆ ಕಿಕ್ ಮುಖೇನ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾರೆ ರಕ್ಷಿತ್ ಪೂಜಾರಿ. ರಕ್ಷಿತ್ ಪೂಜಾರಿ ಅವರ ಸಹೋದರ ರಜತ್ ಕೋಟಿಯಾನ್ ಅವರು ಎದುರಾಳಿ ತಂಡದ ಸಹಾಯಕ ತರಬೇತುದಾರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಕೋಚ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. 17-7 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. 17-7 ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಸ್ಥಳೀಯ ಮೈಸೂರಿನ ಪ್ರೋ ಕಬಡ್ಡಿಯ ತೀರ್ಪುಗಾರರಾಗಿರುವಂತಹ ಮೋಹನ್ ರವರು, ಹಾಗೆ ತೀರ್ಪುಗಾರರಾಗಿ ಶ್ರೀಯುತ ಅರುಣ್ ಕುಮಾರ್ ಅವರು, ಹಾಗೆ ಶ್ರೀಯುತ ರಮೇಶ್ ರವರು. ವೇಟ್ ಆರ್ಗ್ಯೂ ಮಾಡಬೇಡಿ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ವಾದ ವಿವಾದಕ್ಕಿಲ್ಲ ಅವಕಾಶ ಇಲ್ಲ. ಆಟಗಾರರು ನೀವು ಮಾತಾಡ್ಕೊಳ್ಳೋದು ಬೇಡ. ಮಿಡ್ ಲೈನ್ ಹತ್ತಿರದಲ್ಲಿದ್ರು ಕಾದ್ ನೋಡ್ಬೇಕಾಗಿದೆ. ವಾರ ಕ್ಯಾಚ್ ಮಿಡ್ ಲೈನ್ ಟಚ್ ಆಯ್ತು, ಆದ್ರೆ ಕ್ರಾಸ್ ಆಗಿಲ್ಲ. 18. ಹಾಗೆ ಈ ಪಂದ್ಯದ ಸ್ಟೆಂಟ್ ಸ್ಕೋರರ್ ಆಗಿ ಯಶವಂತ್ ಹಾಗೂ ಆಕಾಶ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ಯೋಗೇಶ್ ರವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ರಾಘವೇಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ ರಕ್ಷಿತ್ ಪೂಜಾರಿ, ರೈಟ್ ಕಾರ್ನರ್ ಭಾಗದಲ್ಲಿ ಸುದರ್ಶನ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್. ಉತ್ತಮವಾದಂತ ಒಂದು ಎಸ್ಕೇಪ್. 18-10. ಇದೀಗ ದಾಳಿಯಲ್ಲಿ ದೇವು ಶಿವಮೊಗ್ಗ ಮೂಲದ ಆಟಗಾರ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಸಾಕಷ್ಟು ವೇಗದ ದಾಳಿ ಇತ್ತು, ಆದ್ರೆ ಯಾವುದೇ ಅಂಕ ಇಲ್ಲ. ಈ ಬಾರಿ ರಕ್ಷಿತ್ ಪೂಜಾರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಡಿಫೆಂಡರ್ ಗಳನ್ನ ಒಂದು ಕಡೆ ಸೇರಿಸುವಂತ ಒಂದು ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತ ಟಚ್ ಪಾಯಿಂಟ್. ಅರ್ಜುನ ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ದೇವು ಚುರುಕಿನ ಪಾದಗಳ ಚಲನೆಯೊಂದಿಗೆ ಬೋನಸ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಂಜಯ್, ರೈಟ್ ಕವರ್ ಭಾಗದಲ್ಲಿ ಚರಣ್, ರೈಟ್ ಕಾರ್ನರ್ ಭಾಗದಲ್ಲಿ ಹರೀಶ್. ಸಾಕಷ್ಟು ವೇಗದ ದಾಳಿ ಕಾದೊಡ್ಬೇಕಾಗಿದೆ. ಚರಣ್ ಅವರಿಂದ ಅದ್ಭುತವಾದಂತ ಬ್ಲಾಕ್. 1 ಸಿಕೆ ವಾರಿಯರ್ಸ್ ತಂಡದ ಐಕಾನ್ ಆಟಗಾರ ರಕ್ಷಿತ್ ಪೂಜಾರಿ. ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟನ್ಸ್ ಹಾಗೂ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ.
ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಸಿಕೆ ವಾರಿಯರ್ಸ್ 19-15 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. 19-15 ಕ್ಯಾಪ್ಟನ್ ಅರ್ಜುನ ಪರವಾಗಿ ಕೃಪಾ ಸಾಗರ್. ಇಪ್ಪತ್ತು 15 ಕ್ಯಾಪ್ಟನ್. ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಎರಡು ತಂಡದ ನಾಯಕರಿಗೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಿಕೆ ವಾರಿಯರ್ಸ್ ತಂಡದ ಸ್ಟಾರ್ ಪ್ಲೇಯರ್ ರಕ್ಷಿತ್ ಪೂಜಾರಿ. ಟೀಮ್ ಪವರ್ ಸ್ಟಾರ್ ವರ್ಸಸ್ GT ಹರೀಶ್ ಗೌಡ ವಾರಿಯರ್ಸ್. ಇದು ನಿಮಗೆ ಅಂತಿಮ ಕರೆ. ದಯಮಾಡಿ ಎರಡು ತಂಡಗಳ ಪಂದ್ಯ ಮುಗಿದ ತಕ್ಷಣ ಅಂಗಣ ಪ್ರವೇಶ ಮಾಡಬೇಕು. ಟೀಮ್ ಪವರ್ ಸ್ಟಾರ್ ವರ್ಸಸ್ GT ಹರೀಶ್ ಗೌಡ ವಾರಿಯರ್ಸ್. ಇದು ಫೈನಲ್ ಕಾಲ್ ಫಾರ್ ಯು ಬೋತ್ ಟೀಮ್ ಕ್ಯಾಪ್ಟನ್ಸ್. 20-16 ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಕೃಪಾ ಸಾಗರ್. ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್. ಚರಣ್ ಹಾಗೂ ಅಭಿ. ಒಬ್ಬ ಪ್ರೋ ಕಬಡ್ಡಿಯ ಶ್ರೇಷ್ಠ ಡಿಫೆಂಡರ್ ಅಭಿ, ಜರ್ಸಿ ನಂಬರ್ 04ರಲ್ಲಿ. ಹಾಗೆ ಜೂನಿಯರ್ ರಾಷ್ಟ್ರೀಯ ಆಟಗಾರ ಚರಣ್. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. 20-17 ಪ್ರೇಕ್ಷಕರೇ ಬರ್ಲಿ ಒಂದು ಜನ ಚಪ್ಪಾಳೆ. ಅದ್ಭುತವಾದಂತ ಒಂದು ಹೋರಾಟ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. (20-17) in favor of ಕ್ಯಾಪ್ಟನ್ ಅರ್ಜುನ. ಕ್ಯಾಪ್ಟನ್ ಅರ್ಜುನ ತಂಡದ ದೇವು. ಸಿಕೆ ವಾರಿಯರ್ಸ್ ತಂಡದ ಓನರ್ ಆಗಿ ಹೇಮಂತ್ ಹಾಗೂ ಸಂತೋಷ್ ಇವರ ಮಾಲೀಕತ್ವದಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಕ್ಯಾಪ್ಟನ್ ಅರ್ಜುನ ಅಮೃತ್ ಹಾಗೂ ಸಂತೋಷ್ ಅವರ ಮಾಲೀಕತ್ವದ ತಂಡ. ಲೀಗ್ ಮಾದರಿಯ ಪಂದ್ಯ ಆಗಿರೋದ್ರಿಂದ ಪ್ರತಿ ತಂಡವೂ ಸಹ ಎಲ್ಲ ತಂಡಗಳ ಜೊತೆಯಲ್ಲಿ ಸಣ್ಣ ಸಣ್ಣ ನಡೆಸ್ಕೊಳ್ಬೇಕಾಗುತ್ತೆ. ಈ ಬಾರಿ ರಕ್ಷಿತ್ ಪೂಜಾರಿ ಸಾಕಷ್ಟು ಹೋರಾಟ ಇತ್ತು. ಕ್ಯಾಪ್ಟನ್ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಸ್ವಲ್ಪ ವಿರಾಮದ ಕೋರಿಕೆ. ಕ್ಯಾಪ್ಟನ್ ಅರ್ಜುನ 20-17 3 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ. ಪಂದ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಥರ್ಡ್ ರೈಡ್ 2 on time. ಮಾಡು ಇಲ್ಲವೇ ಮಾಡಿ. ರಕ್ಷಿತ್ ಪೂಜಾರಿ ಬಾರಿ. ರಾಕೇಶ್ ಒಂದೊಳ್ಳೆ ಆಂಕಲ್ ಹೋಲ್ಡ್. ಥರ್ಡ್ ರೈಡ್ 2 on time. 21-17 ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ದೇವ್. ಆರು ಆಟಗಾರರು ಬೇರೆ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್. 22-17 22-17. ಎಸ್ ಮಿಡ್ಲೈನ್ ಹತ್ತಿರದಲ್ಲಿದ್ರು ಸುಶಾಂತ್. ಭಾಸ್ಕರ್ ಹಾಗೂ ಸಹ ಆಟಗಾರರಿಂದ ಆಕಾಶ್ ಬ್ರಾವೋ ಜೊತೆಲಿ ಸುದರ್ಶನ್ ಕೂಡ ಅದ್ಭುತವಾದಂತಹ ಒಂದು ಸಪೋರ್ಟ್ ನೀಡಿದ್ರು. ಒಂದ್ ಸ್ವಲ್ಪ ಯಾಮಾರಿದ್ರು ಸಹ ಸೂಪರ್ ರೈಡ್ ಆಗುವಂತ ಎಲ್ಲ ಸಾಧ್ಯತೆ ಇತ್ತು. ಒಮ್ಮೆ ಕ್ಯಾಪ್ಟನ್ ಅರ್ಜುನ ತಂಡದ ಆಟಗಾರಲ್ಲಿ ನೆಟ್ ಹೆಸರನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. 23-17 6 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಿಕೆ ವಾರಿಯರ್ಸ್ ತಂಡದ ಆಟಗಾರರಿಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ.
ಪವರ್ ಸ್ಟಾರ್ ವರ್ಸಸ್ GT ಹರಿಶ್ಗೌಡ ವಾರಿಯರ್ಸ್. ಇವೆರಡು ತಂಡಗಳಿಗೆ ಅಂತಿಮ ಕರೆ. ಶ್ರೇಷ್ಠ ಆಲ್ರೌಂಡರ್ನ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. 24-17 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕ್ಯಾಪ್ಟನ್ ಅರ್ಜುನ ತಂಡದ ದೇವು. ಸಂಜಯ್ 25-17. Is 25-18 in favor of ಕ್ಯಾಪ್ಟನ್ ಅರ್ಜುನ. ಈ ಮೂರನೇ ಪಂದ್ಯದಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡ ವಿಜಯಶೀಲಾಗಿ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ.